ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಏಪ್ರಿಲ್ 17ನೇ ತಾರೀಕಿನಂದು ಅಕ್ಷಯ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಗೆ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ. ಸ್ನೇಹಿತರೆ, ಈ ಅಮಾವಾಸ್ಯೆ ದಿನದಂದು ನೀವು ಈ ಒಂದು ಚಿಕ್ಕ ಉಪಾಯವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರವಾಗುವುದು ಖಚಿತ. ಅಂದರೆ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇದೆಯೇ? ಎಷ್ಟು ದುಡಿದರೂ ಹಣ ಕೈಯಲ್ಲಿ ಉಳಿತಿಲ್ಲವೇ? ಅಥವಾ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಕೃಪೆ ಬರುವುದಿಲ್ಲವೆಂದು ಭಾವಿಸುತ್ತಿದೆಯೇ? ಹಾಗಾದರೆ ಇಂದು ನಾವು ಹೇಳುವ ಈ ಒಂದು ಸರಳ ಉಪಾಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ಏಪ್ರಿಲ್ 17ರಂದು ಬರುವ ಅಕ್ಷಯ ಅಮಾವಾಸ್ಯೆ ದಿನ ರಾತ್ರಿ ಕೇವಲ ಒಂದು ಚಿಟಿಕೆ ಕಲ್ಲುಪ್ಪು ಈ ಜಾಗದಲ್ಲಿ ಇಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ಹಣದ ಅರಿವು ಶುರುವಾಗುತ್ತದೆ. ಹೀಗೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ. ಇದು ಸಾಮಾನ್ಯ ಉಪಾಯವಲ್ಲ ಸ್ನೇಹಿತರೆ, ಇದರಲ್ಲಿ ಇದೇ ಶಕ್ತಿಯುತ ಆಧ್ಯಾತ್ಮಿಕ ರಹಸ್ಯ. ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡೋದು ಉಪ್ಪಿನ ನಿಜವಾದ ಮಹತ್ವವೇನು, ಅಮಾವಾಸ್ಯೆ ದಿನದ ಶಕ್ತಿ ಏನು, ಕಲ್ಲುಪ್ಪಿನಿಂದ ಹೇಗೆ ಧನಾಕರ್ಷಣೆ ಮಾಡುವುದು ಮತ್ತು ಯಾವ ಜಾಗದಲ್ಲಿ ಇಡಬೇಕು, ಹಾಗೆಯೇ ಯಾವ ತಪ್ಪುಗಳನ್ನು ಮಾಡಬಾರದು, ಇವೆಲ್ಲವೂ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಒಂದು ಸಣ್ಣ ತಪ್ಪು ನಿಮ್ಮ ಫಲಿತಾಂಶವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಸ್ನೇಹಿತರೆ, ಈ ಅಮಾವಾಸ್ಯೆ ತಿಥಿಯು ಏಪ್ರಿಲ್ 17ನೇ ತಾರೀಕಿನಂದು ಗುರುವಾರ, ಶ್ರೀ ಪರಭಾವನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷದಲ್ಲಿ ಬಂದಿದೆ. ಹಾಗಾಗಿ ಈ ಅಮಾವಾಸ್ಯೆಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಎಂದು ಪರಿಗಣಿಸಲಾಗಿದೆ. ಹಾಗಾಗಿ ಸ್ನೇಹಿತರೆ, ಈ ದಿನದಂದು ಮಾಡುವಂಥ ಈ ಒಂದು ಚಿಕ್ಕ ಉಪಾಯ ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಬಹುದು. ಅಂದರೆ ಒಂದು ಮನೆ ಹೊರಗೆ ನೋಡಲು ಸುಂದರ, ಆದರೆ ಒಳಗೆ ಹಣದ ಕೊರತೆ, ಜಗಳ, ಮನಸ್ಸಿಗೆ ಶಾಂತಿ ಇಲ್ಲ. ಎಷ್ಟೂ ದುಡಿದರೂ ಎಷ್ಟೋ ಪ್ರಯತ್ನ ಮಾಡಿದರೂ ಹಣ ಕೈಯಲ್ಲಿ ಉಳಿತಿಲ್ಲ. ಏಕೆ ಗೊತ್ತಾ? ಕೆಲವೊಮ್ಮೆ ಸಮಸ್ಯೆ ನಮ್ಮ ಕೆಲಸದಲ್ಲೇ ಇರುವುದಿಲ್ಲ, ಅದು ನಮ್ಮ ಮನೆಯ ಶಕ್ತಿಯಲ್ಲಿ ಇರುತ್ತದೆ. ಆದರೆ ಒಂದು ದಿನ ಒಂದು ಸಣ್ಣ ಉಪಾಯ ಆ ಮನೆಯ ಜೀವನವನ್ನೇ ಬದಲಾಯಿಸಿತು. ಆ ಉಪಾಯವೇನು? ಹೇಗೆ ಕಲ್ಲುಪ್ಪು ಹಣದ ಅರಿವು ತರುತ್ತೆ? ಇದನ್ನು ಇಂದು ನಾನು ನಿಮಗೆ ತಿಳಿಸ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಜೊತೆಗೆ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಉಪ್ಪಿನ ಮಹತ್ವ ಏನು ಗೊತ್ತಾ ಸ್ನೇಹಿತರೆ? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವ ಉಪ್ಪು ಕೇವಲ ಆಹಾರದ ರುಚಿಗಾಗಿ ಮಾತ್ರ ಅಲ್ಲ, ಇದು ಒಂದು ಶಕ್ತಿಯುತ ಆಧ್ಯಾತ್ಮಿಕ ಪದಾರ್ಥ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಅಂದರೆ ನಿಮ್ಮ ಮನೆಗೆ ಇರುವ ಕೆಟ್ಟ ದೃಷ್ಟಿ, ದೋಷಗಳು, ದೂರದೃಷ್ಟಿ ಎಲ್ಲವೂ ಅಂದರೆ ನೆಗೆಟಿವ್ ಎನರ್ಜಿ ಇವನ್ನು ಉಪ್ಪು ಹೀರಿಕೊಳ್ಳುತ್ತದೆ. ಹಿಂದೆ ನಮ್ಮ ಹಿರಿಯರು ಏಕೆ ಹೇಳುತ್ತಿದ್ದಾರೆ ಗೊತ್ತಾ? ಮನೆಯ ಮೂಲೆಗಳಲ್ಲಿ ಉಪ್ಪು ಇಡಿ ಎಂದು, ಕಣ್ಣೇಟಿದ್ದವರಿಗೆ ಉಪ್ಪು ತೋರಿಸಿ ಯಾಕೆ ಎಂದು. ಇದಕ್ಕೆ ಕಾರಣ ಇದೆ. ಉಪ್ಪು ಒಂದು ಶುದ್ಧೀಕರಣದ ಪ್ರತೀಕ. ಇದು ಪರಿಸರವನ್ನು ಶುದ್ಧಿಗೊಳಿಸುತ್ತದೆ ಮತ್ತು ಮನಸ್ಸಿನಲ್ಲಿರುವ ನಕಾರಾತ್ಮಕತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಕಲ್ಲುಪ್ಪು ಇನ್ನೂ ಹೆಚ್ಚು ಶಕ್ತಿಯುತ. ಇದೇ ನೈಸರ್ಗಿಕವಾದದ್ದು, ಇದರಲ್ಲಿ ಪ್ರಾಕೃತಿಕ ಶಕ್ತಿ ತುಂಬಿರುತ್ತದೆ. ಆದ್ದರಿಂದಲೇ ಈ ಉಪಾಯದಲ್ಲಿ ಸಾಮಾನ್ಯ ಉಪ್ಪಿನ ಬದಲು ಕಲ್ಲುಪ್ಪನ್ನು ಬಳಸಲು ಹೇಳುತ್ತಾರೆ. ಅಮಾವಾಸ್ಯೆ ದಿನ ಅಂದರೆ ಚಂದ್ರನಿಲ್ಲದ ರಾತ್ರಿ, ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಒಂದು ಅತ್ಯಂತ ಶಕ್ತಿಯುತ ದಿನ. ಅಮಾವಾಸ್ಯೆ ದಿನ ಪಿತೃಗಳ ಶಕ್ತಿ ಹೆಚ್ಚು ಸಕ್ರಿಯವಾಗಿರುತ್ತದೆ, ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗಿರುತ್ತವೆ. ಆದರೆ ಅದೇ ಸಮಯದಲ್ಲಿ ಉಪಾಯಗಳಿಗೆ ಅತ್ಯಂತ ಫಲಕಾರಿಯಾಗಿರುವ ದಿನ. ಇದಲ್ಲದೆ ಅಕ್ಷಯ ಅಮಾವಾಸ್ಯೆ ಅಂದರೆ ಇನ್ನೂ ವಿಶೇಷ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆ ಆಗದು. ಈ ದಿನ ಮಾಡಿದ ಪುಣ್ಯ, ಉಪಾಯ, ದಾನ ಎಲ್ಲವೂ ಅಕ್ಷಯ ಫಲ ಸಿಗುತ್ತದೆ. ಅಂದರೆ ನೀವು ಈ ದಿನ ಮಾಡಿದ ಉಪಾಯ ದೀರ್ಘಕಾಲ ಫಲ ನೀಡುತ್ತದೆ. ಹಣದ ಹರಿವು ನಿಲ್ಲದೆ ಬರುತ್ತದೆ, ದಾರಿದ್ರ್ಯ ನಿಧಾನವಾಗಿ ದೂರವಾಗುತ್ತದೆ. ಹೀಗಾಗಿ ಈ ದಿನ ಮಾಡಿದ ಉಪ್ಪಿನ ಉಪಾಯ ಅತ್ಯಂತ ಶಕ್ತಿಯುತ. ಸ್ನೇಹಿತರೆ, ನೀವು ನಂಬುತ್ತೀರಾ ಅಥವಾ ಇಲ್ಲ, ಆದರೆ ಪ್ರತಿಯೊಂದು ವಸ್ತುವಿಗೂ ಒಂದು ಕಂಪನ ಇರುತ್ತದೆ, ಅಂದರೆ ವೈಬ್ರೇಟ್. ಉಪ್ಪಿನ ಕಂಪನ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವುದು, ಪರಿಸರವನ್ನು ಶುದ್ಧಗೊಳಿಸುವುದು, ಧನದ ಶಕ್ತಿಯನ್ನು ಆಕರ್ಷಿಸುವುದು. ಜ್ಯೋತಿಷ್ಯ ಪ್ರಕಾರ ಹಣದ ಸಮಸ್ಯೆ ಕೇವಲ ಕೆಲಸದ ಕೊರತೆಯಿಂದ ಅಲ್ಲ, ಹೆಚ್ಚು ಬಾರಿ ಅದು ವಾಸ್ತುದೋಷ,
ಕಣ್ಣೇಟು ಅಥವಾ ನಕಾರಾತ್ಮಕ ಶಕ್ತಿ ಕಾರಣವಾಗಿರುತ್ತದೆ. ಉಪ್ಪನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಲಕ್ಷ್ಮೀದೇವಿಗೆ ಮನೆ ಪ್ರವೇಶ ಸುಲಭವಾಗುತ್ತದೆ. ಹಣದ ಹರಿವು ಸ್ವಾಭಾವಿಕವಾಗಿ ಶುರುವಾಗುತ್ತದೆ. ಇದು ಒಂದು ಎನರ್ಜಿ ಕ್ಲಾನ್ಸಿಂಗ್ ಪ್ರೊಸೆಸ್ ಎಂದು ಹೇಳಬಹುದು. ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಎಷ್ಟು ಕಾಡುತ್ತಿದೆ ನಿಮಗೆ ಗೊತ್ತು. ಎಷ್ಟು ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ಲಲ್ಲ ಅಂತಲೂ ಗೊತ್ತು. ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ಈ ಒಂದು ದಿನದಲ್ಲಿ ಮಾಡುವ ಒಂದು ಸಣ್ಣ ಉಪಾಯ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ನಂಬಲು ಕಷ್ಟ ಆಗಬಹುದು ಸ್ನೇಹಿತರೆ, ಆದರೆ ಕೇವಲ ಕಲ್ಲುಪ್ಪು ಬಳಸಿ ನೀವು ನಿಮ್ಮ ಜೀವನ ಮತ್ತು ನಿಮ್ಮ ಮನೆಯ ಹಣದ ಹರಿವು ತರಬಹುದು. ಹೌದು ಸ್ನೇಹಿತರೆ, ಕಲ್ಲುಪ್ಪು ಅಂದರೆ ನಾವು ಪ್ರತಿದಿನ ಬಳಸುವ ಸಾಮಾನ್ಯ ವಸ್ತು, ಆದರೆ ಅದರೊಳಗೆ ಅಡಗಿದೆ ಅಪಾರ ಶಕ್ತಿ. ಅಕ್ಷಯ ಅಮಾವಾಸ್ಯೆ ಯಾಕೆ ವಿಶೇಷ? ಯಾವ ಜಾಗದಲ್ಲಿ ಇಟ್ಟರೆ ಹಣದ ಬರುತ್ತದೆ? ತಪ್ಪಾಗಿ ಮಾಡಿದರೆ ಏನಾಗುತ್ತದೆ ನಿಮಗೆ ತಿಳಿಸ್ತು ನೋಡಿ ಸ್ನೇಹಿತರೆ. ಉಪಾಯ ಮಾಡುವ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಏಪ್ರಿಲ್ 17 ಅಕ್ಷಯ ಅಮಾವಾಸ್ಯೆ ದಿನ ಈ ಉಪಾಯವನ್ನು ಹೇಗೆ ಮಾಡಬೇಕು? ಸಮಯ ರಾತ್ರಿ 8 ಗಂಟೆಯಿಂದ 11 ಗಂಟೆ ಒಳಗೆ ಇದನ್ನು ಮಾಡಬೇಕು. ಬೇಕಾಗಿರುವ ಸಾಮಗ್ರಿ ಕಲ್ಲುಪ್ಪು, ಒಂದು ಸಣ್ಣ ಬಟ್ಟೆ ಅಥವಾ ಬಾಲ್. ಮಾಡುವ ವಿಧಾನ ಹೇಗಿರುತ್ತೆ ಅಂದರೆ, ಮೊದಲು ಸ್ನಾನ ಮಾಡಿ, ಸ್ವಚ್ಛ ಬಟ್ಟೆ ಧರಿಸಿ ಮತ್ತು ದೇವರನ್ನು ನೆನೆದು ಪ್ರಾರ್ಥನೆ ಮಾಡಿ. ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ, ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ಅಥವಾ ಬಾಲ್ನಲ್ಲಿ ಇಡಿ. ಈಗ ಮುಖ್ಯ ವಿಷಯ ಏನಂದರೆ, ಯಾವ ಜಾಗದಲ್ಲಿ ಇಡಬೇಕು ಅಂತ. ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹತ್ತಿರ ಅಥವಾ ನಿಮ್ಮ ಮಲಗುವ ಕೋಣೆಯ ಒಂದು ಮೂಲೆ ಅಥವಾ ಹಣ ಇಡುವ ಸ್ಥಳದಲ್ಲಿ ಹತ್ತಿರ. ಇಡುವಾಗ ಮನಸ್ಸಿನಲ್ಲಿ ಹೇಳಿ, ನಮ್ಮ ಮನೆಗೆ ಧನ ಸಮೃದ್ಧಿ ಬರಲಿ, ಎಲ್ಲ ದೋಷಗಳು ದೂರವಾಗಲಿ. ಹೀಗೆ ಸಂಕಲ್ಪ ಮಾಡಬೇಕು ಸ್ನೇಹಿತರೆ. ನಿಮಗೆ ಏನು ಕಷ್ಟ ಆಗಿದೆ, ಏನು ನಷ್ಟ ಆಗಿದೆ, ಯಾವ ತೊಂದರೆಗಳು ದೂರವಾಗಬೇಕು ಮತ್ತು ನಿಮ್ಮ ಸಮಸ್ಯೆಗಳನ್ನು ಎಲ್ಲ ಪ್ರತಿಯೊಂದು ಈ ಉಪ್ಪನ್ನು ಹಿಡಿದುಕೊಂಡು ನೀವು ಸಂಕಲ್ಪ ಮಾಡಿಕೊಳ್ಬೇಕು ಸ್ನೇಹಿತರೆ. ಅಂದರೆ ನಿಮಗೆ ಅಕ್ಕಪಕ್ಕದವರಿಂದ ತೊಂದರೆ ಆಗ್ತಿದ್ರೆ, ಅಥವಾ ಅತ್ತೆ ಮಾವಂದರಿಂದ ಕಷ್ಟ ಅನುಭವಿಸ್ತಿದ್ರೆ, ಅಥವಾ ಗಂಡ ಸರಿಯಾಗಿ ಮಾತು ಕೇಳದೇ ಇರೋದು, ಕುಡಿಯುವ ಚಟಕ್ಕೆ ದಾಸನಾಗಿದ್ದರೆ, ಅಥವಾ ಮಕ್ಕಳು ಸರಿಯಾಗಿ ಮಾತು ಕೇಳದೇ ಇರೋದು, ಅಥವಾ ಎಷ್ಟೇ ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ಲದೆ ಇರೋದು, ಮತ್ತು ನಾದಿನಿ ಮೈದುನರಿಂದ ಹಿಂಸೆ ಅನುಭವಿಸ್ತಿದ್ರೆ, ನರದೃಷ್ಟಿ ಆಗಿದ್ದರೆ, ನೀವು ಮುಂದೆ ಏನಾಗಬೇಕು ಏನಾಗಬಾರ್ದು ಅಂತ ಇವೆಲ್ಲ ನಿಮ್ಮ ಮನಸ್ಸಿನಲ್ಲೇ ಅಂದ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಸ್ನೇಹಿತರೆ. ಹೀಗೆ ಸಂಕಲ್ಪ ಮಾಡಿ ಮತ್ತು ನಿಮ್ಮ ಮಲಗುವ ಕೋಣೆಯ ಒಂದು ಮೂಲೆ ಅಥವಾ ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹತ್ತಿರ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಿ ಸ್ನೇಹಿತರೆ. ಮತ್ತು ಮುಂದಿನ ದಿನ ಬೆಳಗ್ಗೆ ಆ ಉಪ್ಪನ್ನು ತೆಗೆದು ನೀರಿನಲ್ಲಿ ಕರಗಿಸಿಬಿಡಿ ಅಥವಾ ಮನೆಯವರೆಗೆ ಹಾಕಿಬಿಡಿ. ಮನೆಯಲ್ಲಿ ಇಡಬಾರದು ಸ್ನೇಹಿತರೆ. ನೀವು ಈ ಉಪಾಯವನ್ನು ಮಾಡುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಅಂದರೆ ಸ್ನೇಹಿತರೆ, ಈ ಉಪಾಯದಲ್ಲಿ ಕೆಲವು ಮುಖ್ಯ ನಿಯಮಗಳಿವೆ. ಬಳಸಿದ ಉಪ್ಪನ್ನು ಮತ್ತೆ ಉಪಯೋಗಿಸಬೇಡಿ. ಉಪ್ಪನ್ನು ಕಾಲಿನಿಂದ ತುಳಿಯಬೇಡಿ. ಕೋಪ ಅಥವಾ ನಕಾರಾತ್ಮಕ ಮನಸ್ಥಿತಿಯಲ್ಲಿ ಉಪಾಯವನ್ನು ಮಾಡಬೇಡಿ. ಇಟ್ಟ ಜಾಗದಲ್ಲಿ ಕಸ ಇರಬಾರದು. ಅತ್ಯಂತ ಮುಖ್ಯ, ಈ ಉಪಾಯವನ್ನು ನಂಬಿಕೆಯಿಂದ ಮಾಡಿ. ಶ್ರದ್ಧೆ, ಭಕ್ತಿ ಮತ್ತು ಮನಸ್ಸಿದ್ದರೆ ಮಾರ್ಗ. ಇದರಿಂದ ಮಾಡಿದರೆ ನಿಮಗೆ ಫಲ ಸಿಗುತ್ತೆ, ಇಲ್ಲ ಅಂದರೆ ಫಲ ಸಿಗೋದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ಕೆಲವೊಮ್ಮೆ ಸಣ್ಣ ಉಪಾಯಗಳೇ ಸಾಕು. ಅಕ್ಷಯ ಅಮಾವಾಸ್ಯೆ ದಿನ ಈ ಕಲ್ಲುಪ್ಪು ಉಪಾಯ ನಿಮ್ಮ ಜೀವನದಲ್ಲಿ ಧನ, ಸಮೃದ್ಧಿ ಮತ್ತು ಶಾಂತಿಯನ್ನು ತರಬಹುದು. ನಂಬಿಕೆ, ಸರಿಯಾದ ವಿಧಾನ, ಖಚಿತ ಫಲ ಸಿಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.